ಗೈಸ್ ನನಗೆ ಆ್ಯಕ್ಚುಲಿ ಹಸಿ ಕೊಬ್ಬರಿ ತಿನ್ನೋದಂದ್ರೆ ಸಖತ್ ಇಷ್ಟ. ಇಲ್ಲೇ ನಮ್ಮದೇ ತೆಂಗಿನ ಗಿಡ ಇದೆ, ಕಿತ್ಕೊಳ್ಳೋದು ತಿನ್ನೋದು. ವಾವ್, ಸದ್ಯಕ್ಕೆ ಪ್ರೋಗ್ರೆಸ್ಸಲ್ಲಿರೋದು ಇದೊಂದು ವರ್ಕ್ ಇನ್ ಪ್ರೋಗ್ರೆಸ್. ಇದು ಬೇಗ ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಈ ಶೆಡ್ ಕಂಪ್ಲೀಟ್ ಆಗುತ್ತೆ. ಶೆಡ್ಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ, ನೋಡ್ಬೋದು. ಇಲ್ಲೆಲ್ಲ ನಮ್ಮ ಹೊಲದ್ದು ಇವನೊಂದು ಹರ್ಕೊಂಬಂದ. ಚೇರ್ಸ್ ಮಾಡು. ಇಬ್ಬರು ಟೊಮೊಟೊ ತಿಂತಾಯಿದ್ವಿ. ಸಖತ್ತಾಗಿದೆ. ಸರ್ ಇದೇನು? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವಿಡಿಯೋ. ಸೊ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಬೆಳಗ್ಗೆನೆ ನಾನು ಬಸ್ ಹತ್ಕೊಂಡು ಊರಿಗೆ ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ನೋಡಿದರೆ ನಮ್ಮ ಮನೆಯ ಕಂಪ್ಲೀಟ್ ಆಂಬಿಯನ್ಸ್ನೇ ಚೇಂಜ್ ಮಾಡಾಕ್ಬಿಟ್ಟವ್ರೆ ಗೈಸ್ ಇವರೆಲ್ಲ ಸೇರಿಕೊಂಡು, ಆಯಿತಾ. ಸೊ ಏನಕ್ಕೋಸ್ಕರ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ಏನು ಪ್ಲಾನ್ ಇವ್ರದ್ದು ಅಂತ ಎಲ್ಲನೂ ಇವ್ರ ಬಾಯಲ್ಲಿ ಕೇಳಿ ತಿಳ್ಕೊಳ್ಳೋಣ. ಓಕೆ, ನಮ್ಮ ಯಂಗ್ ಯೂಟ್ಯೂಬರ್ ಏನೋ ಬೇಡ್ರ ಕಣ್ಣಪ್ಪ ಇದ್ದಾನೆ, ಅವನು ತಿಳಿಸ್ತಾನೆ. ಓಕೆ ಅಂತವನೇ, ಅಲ್ಲಿ ಬಾಳೆಹಣ್ಣು ತಿಂತವನೆ ಹಂಗೆ ಅವನು. ಓಕೆ ಬನ್ನಿ ಕೇಳೋಣ ಏನೇನು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಓಕೆ, ಲೆಟ್ಸ್ ಗೋ ಟು ದ ಫೀಲ್ಡ್ ಗೈಸ್. ನೋಡಿ ನಮ್ಮ ಹುಡುಗರು ಫುಲ್ ಜೋಶಲ್ಲಿ ಅವರೇ. ಏನು ಮಗ ಇದು ಸ್ಪೆಷಲು, ಫುಲ್ ಜಾಗನೆಲ್ಲ ಮಾಡಿಫೈ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಗೈಸ್ ನಿಮ್ಗೆ ಹೇಳಬೇಕು, ಇಲ್ಲಿ ನಮ್ಮದು ಒಂದು ಹಳೇ ಕಾಲದ ಶೆಡ್ ಇತ್ತು, ಅಲ್ಲಿ ಮೇಕೆಗಳೆಲ್ಲ ಹೋಗ್ತಾ ಇದ್ದಾವೆ ನೋಡಿ. ಆ ಮೇಕೆಗಳಿಗೋಸ್ಕರ ಇಲ್ಲೇ ಒಂದು ಶೆಡ್ ಮಾಡ್ಕೊಂಡಿದ್ವಿ, ತುಂಬ ಉದ್ದ ಇತ್ತು ಆಯಿತಾ ಆ ಶೆಡ್ಡು. ಸೊ ಅದನ್ನು ತೆಗ್ದುಬಿಟ್ಟಿದ್ದಾರೆ ಕಂಪ್ಲೀಟು. ಆ್ಯಂಡ್ ನೆಕ್ಸ್ಟ್ ಈ ಜಾಗದಲ್ಲಿ ಏನಿತ್ತು ಅಂತಂದರೆ ಅಲ್ಲಿ ಕೋಳಿಗಳಿದಾವೆ ನೋಡಿ ಆ ಶೆಡ್ಡಲ್ಲಿ. ಆ ಕೋಳಿಗಳೆಲ್ಲ ಇಲ್ಲಿದ್ವು, ಇಲ್ಲೊಂದು ಸಣ್ಣದು ಶೆಡ್ ಇತ್ತು. ಸೊ ಅಲ್ಲಿ ಕೋಳಿಗಳೆಲ್ಲ ಸಾಕ್ಕೊಂಡಿದ್ವಿ. ಬಟ್ ಇವಾಗ ಏನಪ್ಪ ಅಂದರೆ ನೋಡಿ ಹೆಂಗೆ ಮಾಡಿದ್ದಾರೆ ಫೀಲ್ಡ್ನ. ಗ್ರೌಂಡ್ ಇದು ಆ್ಯಕ್ಚುಲಿ ಅಲ್ಲಿ ರೋಡ್ ಇದೆ, ಆ ರೋಡ್ ಲೆವೆಲ್ಗೆ ಹೈಟ್ ಮಾಡ್ಕೊಂಡಿದ್ದಾರೆ ಈ ಜಾಗನ, ಆಯಿತಾ. ಸೊ ಈ ಥರ ಎಲ್ಲ ಕಂಪ್ಲೀಟ್ ಮಾಡಿಫೈ ಮಾಡಿಬಿಟ್ಟಿದ್ದಾರೆ. ಕಣ್ಣಪ್ಪ ಇಲ್ಲಿ ಇಷ್ಟೆಲ್ಲ ಜಾಗನ ನೀಟ್ ಮಾಡಿಕೊಂಡು ಮಟ್ಟ ಮಾಡಿಕೊಂಡು ಏನೇನೋ ತಂದು ಹಾಕಿದ್ದಾರೆ ಇಲ್ಲೆಲ್ಲ. ಏನು ರೀಸನ್, ಏನು ನಡೀತಿದೆ ಇಲ್ಲಿ, ಏನು ನಡೆಸ್ತಿದ್ದೀರಾ ಫಸ್ಟ್ ಅದನ್ನ ಹೇಳಿ. ಅಂಕಲ್ ಈ ಜಾಗ ಇದೆಯಲ್ಲ, ಇಲ್ಲಿ ಒಂದು ಶೆಡ್ ಬರುತ್ತೆ ಅಂಕಲ್. ಇಲ್ಲಿ ಈ ಜಾಗದಲ್ಲಿ ಫುಲ್ ದೊಡ್ಡದು, ಅಲ್ಲಿಂದ ಇಲ್ಲಿವರೆಗೂ ಒಂದು ದೊಡ್ಡ ಶೆಡ್ ಇರುತ್ತೆ. ಏನು ಸ್ಪೆಷಲ್ ಆ ಶೆಡ್ಡಲ್ಲಿ? ಅಲ್ಲ, ಇದು ಶೆಡ್ಡಿಗೆ ತೋರಿಸ್ತೀನಿ ಅಂತಾರಲ್ಲ ಆ ಥರ ಶೆಡ್ಡ ಇದು ಅಥವಾ ಬೇರೆ ಯಾವ್ದಾರ ಶೆಡ್ಡ ಇದು? ಮಲ್ಟಿ ಲೆವೆಲ್ ಶೆಡ್ ಗೈಸ್. ಓ ಗೈಸ್, ಇದು ಆ ಶೆಡ್ ಅಲ್ಲ, ಇದು ಮಲ್ಟಿ ಲೆವೆಲ್ ಶೆಡ್ ಅಂತೆ. ಏನು ಸ್ಪೆಷಲ್ ಅಪ್ಪ ಮಲ್ಟಿ ಲೆವೆಲ್ ಶೆಡ್ ಅಂದರೆ? ಅಂದ್ರೆ ಈ ಕೆಳಗಡೆ ನಾವು ಕೋಳಿನ ಮಾಡ್ತೀವಿ, ಮೇಲ್ಗಡೆ ಆಡು ತರ ಮಾಡ್ತೀವಿ, ಆಡು ಇರಕ್ಕೆ. ಓಕೆ ಗೈಸ್, ಏನು ಹೇಳ್ತಿದ್ದೇನೆ ಅಂದರೆ ಇಲ್ಲಿ ಒಂದು ದೊಡ್ಡದು ಮಲ್ಟಿ ಲೆವೆಲ್ ಶೆಡ್ ಕಟ್ಸ್ತಾರಂತೆ. ಆ ಶೆಡ್ಡಲ್ಲಿ ಏನೇನು ಇರುತ್ತೆ ಅಂತಂದರೆ ಕೆಳಗಡೆ ಎಲ್ಲ ಕೋಳಿ ಸಾಕ್ತಾರಂತೆ, ಮೇಲ್ಗಡೆನೆಲ್ಲ ಮೇಕೆ ಸಾಕ್ತಾರಂತೆ. ಆ್ಯಕ್ಚುಲಿ ನಾನು ನಿನಗೆ ಕೇಳಬೇಕು, ಕೋಳಿನೇ ಮೇಲೆ ಸಾಕ್ಬೋದಲ್ವ? ಯಾಕಂದರೆ ಸಣ್ಣ ಸಣ್ಣ ಇರ್ತಾವೆ ಕೋಳಿ, ಕುರಿ ಎಲ್ಲ ದೊಡ್ಡದಿರುತ್ತೆ, ಭಾರ ಇರುತ್ತೆ, ಮೇಕೆ ಎಲ್ಲ ಅದನ್ನು ಕೆಳಗಡೆ ಸಾಕ್ಬೋದು. ನೀನೇನಕ್ಕೆ ಮೇಲ್ಗಡೆ ಏನೋ ಮೇಕೆಗಳಿಗೆ ಪ್ಲಾನ್ ಮಾಡಿ ಕೆಳಗಡೆ ಕೋಳಿಗೆ ಪ್ಲಾನ್ ಮಾಡ್ತಿರೋದು? ಏನಾದರೂ ರೀಸನ್ ಇದೆಯಾ ಅದಕ್ಕೆ? ಅಂಕಲ್ ಅಲ್ಲಿ ಒಂದು ಲಾಜಿಕ್ ಇದೆ ಅಂಕಲ್. ಹೌದಾ? ಮೇಲ್ಗಡೆ ಕೋಳಿನ ಸಾಕ್ಬಿಟ್ರೆ ನಾವು ಕೋಳಿ ಎದಕ್ಕೆ ನಾವು ಸಾಕ್ತೀವಲ್ಲ? ಕೋಳಿ ಎದಕ್ಕೆ ಸಾಕ್ತೀವಪ್ಪ ಅಂದರೆ ಒಂದು ಚಿಕನ್, ಆಯಿತಾ, ಮಾಂಸ ತಿನ್ನೋಕ್ಕೆ. ನಾವು ಯಾಕಂದರೆ ಮಾಂಸ ಪ್ರಿಯರು, ಹಂಗಾಗಿ ನಮಗೆ ನಾನ್ ವೆಜ್ ಬೇಕೇ ಬೇಕು. ಮಾಂಸ ತಿನ್ನೋಕ್ಕೆ ಕೋಳಿ ಸಾಕ್ತೀವಿ. ಅದು ಬಿಟ್ಟರೆ ಇನ್ನೊಂದೇನಪ್ಪ ಅಂದರೆ ಮೊಟ್ಟೆ ತಿನ್ನೋಕ್ಕೆ ಪ್ರೋಟೀನ್ ಬೇಕಲ್ಲೇ. ಅದ ಮೊಟ್ಟೆ ಇರ್ತಲ್ಲ ಅಂಕಲ್, ಮೇಲೆ ಕೋಳಿ ನಿಂಟ್ಬಿಟ್ರೆ ಮೊಟ್ಟೆ ಇಟ್ಟಾಗ ಅದು ಅಡಿಗೆ ಬಿದ್ದು ಹೊಡೆದೋಗ್ಬಿಡುತ್ತೆ ಗೈಸ್. ಓ ಗೈಸ್, ತಲೆ ಯೂಸ್ ಮಾಡೋಣ ಗೈಸ್. ನನಗೆ ಈ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಕರೆಕ್ಟ್, ನೀನು ಹೇಳೋದು ಕರೆಕ್ಟಾಗಿದೆ. ಮೇಲ್ಗಡೆ ಏನಾದ್ರು ಮೊಟ್ಟೆ ಕೋಳಿ ಹಿಂಗೆ ಇಟ್ಬಿಟ್ರೆ ಕೆಳಗಡೆ ಬಿದ್ದೋಗ್ಬಿಟ್ರೆ ಹೊಡೆದೋಗ್ಬಿಡುತ್ತೆ, ಮೊಟ್ಟೆ ತಿನ್ನೋಕ್ಕಾಗಲ್ಲ, ಪ್ರೋಟೀನ್ ಇರಲ್ಲ ಅಂತ. ಗುಡ್ ಮಗನೇ, ಇದೇ ಥರ ಲಾಜಿಕಲಿ ಯೋಚನೆ ಮಾಡಿಬಿಟ್ಟು ಆಯಿತಾ ಎಲ್ಲನೂ ಮಾಡ್ತಾವ್ರೆ ಮುಂದೆ, ಆಯಿತಾ. ಸೊ ಈ ಜಾಗ ಇದೆಲ್ಲ ಇದೆಲ್ಲ ಶೆಡ್ಗಾಗುತ್ತೆ. ಓಕೆ, ಶೆಡ್ಡಿಂದ ಆತಲ್ಲ, ನಾನು ನಿನಗೋಸ್ಕರ ಒಂದು ಮನೆ ಕಟ್ಸ್ತಾ ಇದ್ದೀನಿ, ಮನೆ ತೋರಿಸ್ತೀನಿ. ಓ, ನನಗೋಸ್ಕರ ಮನೆ ಕಟ್ಸ್ತಾ ಇರೋದ ನೀನು? ಓಕೆ ಹಾಂ. ಇಲ್ಲೇ ಅಂಕಲ್ ಆಲ್ರೆಡಿ ಬೇಸ್ಮೆಂಟ್ ಅಂತ ರೆಡಿ ಆಗಿದೆ, ಇಲ್ಲೇ ನಾವು ಮನೆ ಕಟ್ಟೋದು. ವಾವ್ ಗೈಸ್, ಇದು ಒಂದು ಹೊಸ್ದಾಗಿ ಮನೆ ಮಾಡ್ತಾ ಇದ್ದಾನೆ ನೋಡಿ. ಆಲ್ರೆಡಿ ಬೇಸ್ಮೆಂಟ್ ಎಲ್ಲ ರೆಡಿ ಆಗಿದೆ. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು, ಈ ಮನೆಗೆಲ್ಲ ಏನೋ ಶ್ರಮ ಹಾಕಿ ಕೆಲಸ ಮಾಡಿರೋದು ಇದೇ ಹುಡುಗರು. ಇವರೆಲ್ಲ ಏನೋ ಫ್ರಮ್ ದ ಬಾಟಮ್
ಫಸ್ಟ್ ಸ್ಟೇಜಿಂದ ಹಿಡ್ಕೊಂಡು ಇಲ್ಲಿವರೆಗೂ ಈ ಮನೆ ಬರೋದಕ್ಕೆ ಇವ್ರ ಕಾಂಟ್ರಿಬ್ಯೂಷನ್ ಇದೆ ಆಯಿತಾ. ಸೊ ಇವರೆಲ್ಲ ಶ್ರಮ ವಹಿಸಿ ಎಲ್ಲ ಮಾಡಿದ್ದಾರೆ ಗೈಸ್. ಅಡಿಪಾಯ ಹಾಕಿ ಈ ರೇಂಜಿಗೆ ಮನೇನ ತಂದು ನಿಲ್ಸವ್ರೆ. ಓಕೆ, ಸೊ ಇವಾಗ ಬೇಸ್ಮೆಂಟ್ ವರ್ಕ್ ಆಗಿದೆ. ಇನ್ನು ಆ್ಯಕ್ಚುಲಿ ಇವನು ಲಾಗಲ್ಲಿ ಬರುತ್ತೆ, ಅದು ಹೆಂಗೆ ಕಟ್ತಾನೆ, ಯಾರ್ಯಾರ ಜೊತೆ ಕಟ್ಟಿಸ್ತಾನೆ ಅದೆಲ್ಲ ಅಪ್ಡೇಟ್ಸ್ ಇವನ್ ಲಾಗಲ್ಲಿ ಬರುತ್ತೆ. ಎಷ್ಟು ಖರ್ಚಾಯಿತು ಅದೆಲ್ಲನೂ ಹೇಳ್ತಾನೆ ಗೈಸ್, ಇವನ್ ಲಾಗಲ್ಲಿ ಇದೆಲ್ಲ ಇನ್ಕ್ಲೂಡ್ ಮಾಡ್ತಾನೆ. ಸೊ ಇನ್ನೂ ಸುಮಾರು ಪ್ಲಾನ್ ಇದೆ. ಈಗ ಸದ್ಯಕ್ಕೆ ಇದು ಒಂದು ಕಟ್ಟಿಸ್ತಾರೆ, ಇದು ಕಟ್ಟಿದ ಮೇಲೆ ನೆಕ್ಸ್ಟ್ ಅಲ್ಲಿ ಇಲ್ಲಿ ಎಲ್ಲ ಕಟ್ಕೊಂಡು ಹೋಗ್ತಾರೆ ಗೈಸ್. ಸೊ ಹಿಂಗಿದೆ ನಮ್ಮ ಹೊಸ ಮನೆಯ ಔಟ್ಲುಕ್. ಆ್ಯಂಡ್ ನೋಡಿ ಇಲ್ಲೆಲ್ಲ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಆ್ಯಕ್ಚುಲಿ ಇದು ನಮ್ಮದು ಒರಿಜಿನಲ್ ಮನೆ, ಹಳೆ ಮನೆ. ಇದನ್ನು ತೆಗಿಯಲ್ಲ ಗೈಸ್, ಇದು ಯಾವಾಗಲೂ ಹಿಂಗೆ ಇರುತ್ತೆ. ಇದು ಬೇಕು ನಮಗೆ. ಸೊ ಹಿಂಗಿದೆ ಗೈಸ್. ಆ್ಯಂಡ್ ಇಲ್ಲೇನೋ ಇಲ್ಲಿ ಎಷ್ಟೊಂದು ಫೀಲ್ಡ್ ಖಾಲಿ ಬಿದ್ದಿತ್ತಲ್ಲ, ಇಲ್ಲೇನು ಮಾಡೋದು ಅಂಕಲ್? ಇಲ್ಲೊಂದು ನಮ್ ಪ್ಲಾನ್ ಇದೆ. ಹೌದಾ? ಏನಪ್ಪ ಅಂದ್ರೆ ಇಲ್ಲೆಲ್ಲ ಉಸುಗ ಹಾಕ್ಬಿಡೋದು ಸ್ಕ್ವೇರ್ ಶೇಪ್ ಅಲ್ಲಿ. ಇಲ್ಲಿ ಸುತ್ತರದ ಒಂದು ಗಿಡ ನಾಡ್ಸ್ಬಿಡೋದು, ಸ್ವಲ್ಪ ಗಿಡ ನಾಡ್ಸಿ ಒಂಥರ ಪಾರ್ಕ್ ಮಾಡ್ದಂಗ್ ಮಾಡ್ತಾ ಇದ್ವಿ. ಓ, ಪಾರ್ಕ್ ಕಾನ್ಸೆಪ್ಟ್. ಅಂಗ್ಳಲ್ಲಿ ಇದು ಮನೆ ಗೈಸ್. ಈ ಕಡೆ ಒಂದು ಮನೆ ಬರ್ಬೋದು, ಸ್ಟಾರ್ಟ್ ಮಾಡ್ಬೋದು. ಬಟ್ ಸದ್ಯಕ್ಕೆ ಅಲ್ಲಿ ಎಂಟಿ ಇದೆ. ಇದೊಂದು ಆಗತ್ತೆ, ಇದು ಕಂಪ್ಲೀಟ್ ಆದಮೇಲೆ ಇಲ್ಲಿ ಪಾರ್ಕ್ ಮಾಡೋ ಪ್ಲಾನ್ ಇದೆ ಗೈಸ್ ಅವನಿಗೆ. ಸೊ ಇಲ್ಲೇನಾದರೂ ಮರಳು ಗಿಡ ಹಾಕ್ಕೊಂಡು ಆ್ಯಂಡ್ ಜೊತೆಗೆ ಇಲ್ಲೆಲ್ಲ ಬಾರ್ಡರ್ ಮಾಡಿಕೊಂಡು ಫುಲ್ ಪಾರ್ಕ್ ಮಾಡಿ ಚೆಂದ ಇರಬೇಕು ಮನೆ ಮುಂದ್ಗಡೆ ಅಂಗಳ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದಾನೆ. ಸೊ ಏನೇನೋ ಪ್ಲಾನ್ ಮಾಡಿ ದೊಡ್ಡದಾಗಿ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡವ್ರೆ. ಬಟ್ 1 by 1 ಎಲ್ಲನೂ ಕಂಪ್ಲೀಟ್ ಮಾಡ್ತಾರೆ ಗೈಸ್. ಸದ್ಯಕ್ಕೆ ಪ್ರೋಗ್ರೆಸ್ಸಲ್ಲಿರೋದು ಇದೊಂದು ವರ್ಕ್ ಇನ್ ಪ್ರೋಗ್ರೆಸ್. ಇದು ಬೇಗ ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಈ ಶೆಡ್ ಕಂಪ್ಲೀಟ್ ಆಗುತ್ತೆ. ಶೆಡ್ಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ, ನೋಡ್ಬೋದು. ಇಲ್ಲೆಲ್ಲ ಇದೊಂದು ಭೀಮ ಕಬ್ಬಣದೆಲ್ಲ ತಗೊಂಬಂದು ಇಟ್ಕೊಂಡಿದ್ದಾರೆ. ಇದೆ ಗೈಸ್. ಆ್ಯಂಡ್ ವಾಲಿ, ನಮ್ಮ ಮನೆ ಕಟ್ಟೋದಾಗಲಿ ಏನೇ ಕಟ್ಟೋದಾಗಲಿ ಎಷ್ಟು ಖರ್ಚಾಗಿದೆ ಆಯಿತಾ, ಯಾವ ಸ್ಟೇಜಲ್ಲಿದೆ ವರ್ಕು ಎಲ್ಲನೂ ಲಾಗ್ ಮಾಡಿ ಹಾಕು ಆಯಿತಾ. ಯಾಕೇಳ ನೀನು ಶ್ರಮವಹಿಸಿ ಮಾಡ್ತಿದ್ದೀಯಾ, ಇಟ್ ವಿಲ್ ಬಿ ಯುವರ್ ಮೆಮೊರಿ. ನಾಳೆ ದೊಡ್ಡವನಾದಮೇಲೆ ನೀನು ಹೆಂಡ್ತಿಗೆ ತೋರಿಸ್ಬೋದು, ನಾನು ಚಿಕ್ಕವನಿದ್ದಾಗ ಮನೆ ಕಟ್ಸಿದ್ದೀನಿ ನೋಡಿ ಆಯಿತಾ, ಶ್ರಮ ವಹಿಸಿ ಕಟ್ಟಿದ್ವಿ ನಾವೆಲ್ಲ ಈ ಮನೇನ ಅಂತ ನೀನು ಹೆಂಡ್ತಿಗೆ ಹೇಳ್ಬೋದು, ಖುಷಿ ಪಡ್ತಾರೆ. ಸರಿನಾ? ಸೊ ಇದೇ ಗೈಸ್ ಕಾನ್ಸೆಪ್ಟ್. ನೋಡೋಣ. ಹಾಂ, ಏನೋ ತೊಗೊಬಂದ ನಮ್ಮ ಹುಡುಗ. ಏನಿದೆ? ಕೊಬ್ಬರಿನಾ? ಎಳೆಕಾಯಿ, ಎಳೆನೀರ್ದ? ನಂಗೆ ಆ್ಯಕ್ಚುಲಿ ಕೊಬ್ಬರಿ ಇಷ್ಟ ಅಂದ್ಬಿಟ್ಟು ಕೊಬ್ಬರಿ ಕಟ್ ಮಾಡ್ಕೊಂಬಂದವನೇ. ನೈಸ್ ಗೈಸ್, ತಿನ್ನೋಣ ಬನ್ನಿ ಗೈಸ್. ನನಗೆ ಆ್ಯಕ್ಚುಲಿ ಹಸಿ ಕೊಬ್ಬರಿ ತಿನ್ನೋದಂದ್ರೆ ಸಖತ್ ಇಷ್ಟ. ಇಲ್ಲೇ ನಮ್ಮದೇ ತೆಂಗಿನ ಗಿಡ ಇದೆ, ಕಿತ್ಕೊಳ್ಳೋದು ತಿನ್ನೋದು. ವಾವ್, ಸಖತ್ತಾಗಿದೆ ಗೈಸ್ ಕೊಬ್ಬರಿ. ತೊಗೊಳ ನೀನು? ಇಲ್ಲ, ನನಗೆ ಬೇಡ, ತಿಂದೀನಿ. ಪರವಾಗಿಲ್ಲ, ತಗೊಳ್ಳಲಿ. ಪಾಪ ಗೈಸ್, ಕ್ಯಾಮ್ರಾ ವರ್ಕು ಮಾಡ್ತಿದ್ದಾನೆ, ಆಮೇಲೆ ಇಷ್ಟೆಲ್ಲ ಎಫರ್ಟ್ ಹಾಕ್ಬಿಟ್ಟು ನನಗೆ ಕಟ್ ಮಾಡ್ಕೊಂಬಂದು ಕೊಡ್ತಿದ್ದಾನೆ. ಅವನಿಗೆ ತಿನ್ಸಿಲ್ಲ ಅಂದ್ರೆ ಹಂಗೆ. ಚೆನ್ನಾಯ್ತಾ? ಕೀಪ್ ವಾಚಿಂಗ್ ದಿಸ್ ವ್ಲಾಗ್ ಗೈಸ್. ಒಳ್ಳೆ ಕ್ಲಿಪ್ಸ್ ಹಾಕ್ತೀನಿ. ಗೈಸ್ ನೋಡಿ, ನಮ್ಮ ವಾಲಿ ಮೊಟ್ಟೆ ಬಗ್ಗೆ ಮಾತಾಡ್ತಿದ್ವಲ್ಲ, ಮೊಟ್ಟೆ ತೊಗೊಂಬತ್ತವನೆ ಕೋಳಿ ಶೆಡ್ಡಿಂದ. ಯಾವ ಶೆಡ್ಡಲ್ಲಿತ್ತು ಅದು? ಯಾವ ಶೆಡ್ಡಲ್ಲಿತ್ತು? ಹೌದಾ? ಅದಕ್ಕೊಂದು ಮೊಟ್ಟೆ ಇಡೋಕ್ಕೆ ಜಾಗ ಮಾಡಿದ್ದೀರಾ? ತೋರಿಸು ನನಗೆ. ಇದು ಕೋಳಿ ಮನೆ ಗೈಸ್. ಕೋಳಿ ಮೊಟ್ಟೆ ಎಷ್ಟು ಮೊಟ್ಟೆ ಬರುತ್ತೆ ದಿನಕ್ಕೆ? ಹೌದಾ ಗೈಸ್? ಎಲ್ಲ ಕೋಳಿಗಳು ಆಯಿತಾ ಡೈಲಿ ಮೊಟ್ಟೆ ಇಕ್ಬಿಟ್ಟು ನಮಗೆ ಬಿಸ್ನೆಸ್ ಮಾಡ್ತಿದ್ದವು ಗೈಸ್. 20 ಮೊಟ್ಟೆ ಸಿಗ್ತಾವಂತ ಡೈಲಿ. ಓ, ಪುಟ್ಟಿಲಿತ್ತಾ? ಹಾಂ, ಹಾಂ, ಎಲ್ಲ ಇದಿಲ್ಲ. ಹಾಂ, ಓಕೆ ಓಕೆ, ಗೊತ್ತೈತಲ್ಲ ಅದರಲ್ಲಿ. ಅದು ಮೊಟ್ಟೆ ಇಟ್ಟಿತ್ತಾ? ನೋಡ್ಬೇಕಾ? ಹೆಂಗೆ ನೋಡೋದು? ಬಾಗಿಲೈತಾ? ಬಾ ನೋಡಮ್ಮ. ಮೊಟ್ಟೆ ಬಿಸ್ನೆಸ್ ಮಾಡಿಬೇಕು ಗೈಸ್. ಒಳ್ಳೆ ಬಿಸ್ನೆಸ್ ಇದೆ. ಒಳ್ಳೆ ಬಿಸ್ನೆಸ್ ಅನ್ನೋದಕ್ಕಿಂತನೂ ಮೊಟ್ಟೆ ತಿನ್ಬೇಕು ಡೈಲಿ, ಯಾಕಂದರೆ ಅದು ಪ್ರೋಟೀನ್. ಇಟ್ಟಿಲ್ಲ? ಓಡಿಸ್ಬಿಟ್ಟ ಗೈಸ್, ಇಟ್ಟಿಲ್ಲ ಅದನ್ನು. ಓಕೆ ಬಾ, ಒಂದು ಸಿಕ್ತಲ್ಲ.
ಇಲ್ಲಿ ಕೋಳಿ ಮರಿ ಮರಿ ಹಾಂ ನೋಡಿ ಈ ಕಡೆ ಮೊಟ್ಟೆ ಹಿಡಿಸ್ತಾರೆ, ಈ ಕಡೆ ಮರಿ ಮಾಡಿಸ್ತಾರೆ. ಮರಿ ಆಗಿದಾವ? ಓಕೆ, ಇನ್ನು ಮರಿ ಮಾಡಕ್ಕೆ ಮೊಟ್ಟೆ ಇಟ್ಟವ್ರೆ ಗೈಸ್. ಅಲ್ಲೊಂದು ಕೋಳಿ, ಇಲ್ಲೊಂದು. ಇದು ಹ್ಯಾಚಿಂಗ್ ಏರಿಯಾ. ಮರಿ ಮಾಡಿಬಿಟ್ಟು ಇಲ್ಲಿ ಮರಿ ಆಗುತ್ತೆ ಆ್ಯಕ್ಚುಲಿ 21 ದಿನಕ್ಕೆ. ಅದಂತ ಮರಿ ಆದಮೇಲೆ ಈ ಕಡೆ ಬಿಟ್ಕೊತಾರೆ. ಸೊ ಇದು ಹ್ಯಾಚಿಂಗ್ ಏರಿಯಾ ಕೋಳಿಗಳು. ಓಕೆ ಓಕೆ, ನೋಡಿ ಮರಿಯಾಗಿ ದೊಡ್ಡವಾಗಿ ಓಡಾಡ್ತಿರೋದು ಕೋಳಿಗಳು. ನಮ್ಮ ಬಾಯ್ಸ್ ಎಲ್ಲ ಫೀಲ್ಡಿಗೆ ಬಂದುಬಿಟ್ಟಿದ್ದಾರೆ, ಹೊಲದಲ್ಲಿ ಅದು ಇದು ಕೆಲಸ ಮಾಡ್ಕೊಂಡು ಬ್ಯುಸಿ ಆಗವ್ರೆ. ಸೊ ನನಗೂ ಮನೆ ತಾವು ಬೋರ್ ಆಗ್ತಿತ್ತು, ಆಚೆ ಬಂದಿದ್ದೀನಿ. ಆ್ಯಂಡ್ ನನಗೆ ಆ್ಯಕ್ಚುಲಿ ಈ ಟ್ರೆಡಿಷ್ನಲ್ ವೇ ಆಫ್ ಲೈಫ್ ಸ್ಟೈಲ್ ಇತ್ತಲ್ಲ ಲಿವಿಂಗ್ದು, ಸೊ ಅದು ನನಗಿಷ್ಟ. ಸೊ ಅದು ಇವಾಗ ಆ್ಯಕ್ಚುಲಿ ಕ್ರಿಯೇಟ್ ಆಗ್ತಾಯಿದೆ ಇಲ್ಲಿ ನಮ್ಮ ಮನೇಲಿ, ಅದು ನನಗೆ ಖುಷಿ. ಸೊ ಬನ್ನಿ ತೋರಿಸ್ತೀನಿ ಹೆಂಗಿದೆ ನಮ್ಮ ಟ್ರೆಡಿಷ್ನಲ್ ವೇ ಆಫ್ ಲೈಫ್ ಸ್ಟೈಲ್ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಲೈಫ್ ಸ್ಟೈಲ್ಗೆ ಸ್ವಾಗತ ಗೈಸ್ ನಿಮಗೆಲ್ಲ. ನೋಡಿ ಇಲ್ಲೆಲ್ಲ ನಮ್ಮ ಹುಡುಗರು ಸಮ್ಮರ್ ಬೇರೆ, ಇವಾಗ ಅವ್ರಿಗೆ ಸ್ಕೂಲೆಲ್ಲ ರಜೆ ಇರುತ್ತೆ. ಒಂದಿಬ್ಬರಿಗೆ ಅಷ್ಟೇ ಎಕ್ಸಾಮ್ ನಡೀತಾ ಇದೆ ಇವಾಗ. ಇವನಿಗೆ ಎಕ್ಸಾಮ್ ನಡೀತಿದೆ, ಬಟ್ ಹಾಡು ಕಾಯಕ್ಕೆ ಬಂದವನೇ ಗೈಸ್. ಆಯಿತಾ, ಇವನು SLC ಕ್ಯಾಂಡಿಡೇಟು. ಅಲ್ಲಿ ಚಿರು ಇರೋದು, ಅವನು UC ಮುಗಿಸವನೆ, ಎಕ್ಸಾಮ್ ಮುಗ್ದಿದೆ ಒಂದು. CETಗೆ ಪ್ರಿಪೇರ್ ಆಗ್ತಾ ಇದ್ದಾನೆ. ಮಗ ಇವತ್ತು ಯಾವುದಿತ್ತು ಎಕ್ಸಾಮು? ಇಂಗ್ಲೀಷ್ ಇತ್ತಾ? ಎಷ್ಟು ಬರ್ದೆ? ಅಷ್ಟು ಬರ್ತೀನಿ. ಎಷ್ಟು ಬಿಟ್ಟೆ? ಒಂದು ಬಿಟ್ಟಿಲ್ಲ ಅಂತ ಗೈಸ್, ಎಲ್ಲ ಬರ್ದವನಂತೆ. ರಿಸಲ್ಟ್ ನೋಡ್ತೀನಿ, ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ ಇವು ಹೆಂಗೆ ಆಟ ಆಡ್ತೀವಿ ನೆಮ್ಮದಿಯಾಗಿ. ಆ್ಯಂಡ್ ಅಲ್ಲಿ ಸನ್ ಇದ್ದಾನೆ, ಹಾರಾಡ್ತಿದ್ದಾವೆ ಗೈಸ್. ನೆಮ್ಮದಿ ಜೀವನ ಇವಕ್ಕೆ. ಆ್ಯಕ್ಚುಲಿ ಇವು ಅದೃಷ್ಟ ಮಾಡಿರೋಷ್ಟು ನಾವು ಅದೃಷ್ಟ ಮಾಡಿಲ್ಲ ಅನ್ಸುತ್ತೆ. ಸೊ ಇವುಗಳು ಕಾಯೋಕ್ಕೆ ಇವು ಒಂಥರ ಕಿಂಗ್ಗಳ ಥರ. ಇವಾಗ ಇವನ್ ಕಾಯೋಕ್ಕೆ ನೋಡಿ, ಇಲ್ಲೊಂದು ಐತೆ, ಅಲ್ಲೊಂದು ಐತೆ, ಅಲ್ಲೊಬ್ರಿದ್ದಾರೆ. ಇವನಂತೂ ಕುರಿ ಕಾಯವನೇ ಬಿಡಿ ಅವನು, ಆಯ್ತಾ. ಅಲ್ಲೊಬ್ಬ ಇದ್ದಾನೆ ನೋಡಿ. ಇಷ್ಟು ಜನ ಕಾಯ್ತಾ ಇದ್ದೀವಿ ಗೈಸ್. ಸಾಲದು ಅಂತ ಇವಕ್ಕೇನು ನೈಟು ಪ್ರೊಟೆಕ್ಷನ್ ಕೊಡಬೇಕಲ್ಲ, ಅದಕ್ಕೆ ನೋಡಿ ಅವಕ್ಕಂತಲೇ ಮನೆ ಮಾಡಿದ್ದೀವಿ ಇಲ್ಲಿ. ಸೊ ಆ್ಯಕ್ಚುಲಿ ಇವ್ರ ಮನೆ ಅಲ್ಲಿತ್ತು, ಆ ಮನೆಯನ್ನು ತೆಗ್ದಿದ್ವಲ್ಲ. ಸೊ ಹಂಗಾಗಿ ಇವಾಗ ಟೆಂಪ್ರರಿಲಿ ಇಲ್ಲಿ ಮನೆ ಮಾಡ್ಕೊಂಡಿದ್ದೀವಿ. ಇದು ನಂದು ಹಳೆ ಕಾಲದ ನೆನಪು ಗೈಸ್. ನಾನು ಚಿಕ್ಕವನಿದ್ದಾಗ ನಮ್ಮ ಅಣ್ಣವರೆಲ್ಲ ಕುರಿ ಮೇಕೆ ಎಲ್ಲ ಕಾಯ್ತಾ ಇದ್ರಲ್ಲ. ಸೊ ಈ ಥರ ಎಲ್ಲ ಹಟ್ಟಿ ಮಾಡ್ಕೊಂಡು ಎಲ್ಲೋ ಕಾಡಲ್ಲಿ ಇರೋರು ಅವರು. ಒಂಥರ ಟೆಂಟ್ ಲೈಫ್ ಸ್ಟೈಲ್ ಅವ್ರದ್ದು, ಕಾಡಲ್ಲಿ ಇರೋರು. ನಾನು ಆವಾಗೆಲ್ಲ ಈ ಥರ ಹಟ್ಟಿಗೆಲ್ಲ ಹೋಗ್ಬಿಟ್ಟು, ಇದಕ್ಕೆ ಹಟ್ಟಿ ಅಂತ ಕರಿತೀವಿ ಇಲ್ಲೆಲ್ಲ, ಮೇಕೆ ಅವೆಲ್ಲನೂ ಒಗ್ಸಿ ಮಲಗಿಸ್ಬಿಡೋದು, ರಾತ್ರಿ ಮಲ್ಗ್ಸೋಕ್ಕೆ ಮಾತ್ರ ಯೂಸ್ ಮಾಡೋದು. ಆ ಥರ ಒಂದು ಸೆಟಪ್ ಇದು. ಆ್ಯಂಡ್ ಸೊಳ್ಳೆ ಪರ್ದೆ ನೋಡಿ, ಪ್ರೊಟೆಕ್ಷನ್ ಹೆಂಗಿದೆ. ಸೊ ಅದಕ್ಕೆ ಹೇಳಿದ್ದು ಇವರೇ ಬಾಸ್ಗಳಂತ. ಕಣ್ಣಪ್ಪ, ಓ ಇನ್ನು ಫ್ರೆಂಡಾ ಅದು? ಏನಾರು ಹೆಸರಿಟ್ಟಿದೆಯಾ ಅದಕ್ಕೆ? ಏನಂತ ಇಟ್ಟಿದೆ? ರಾಮ. ರಾಮನ ಬಂಟ ಹನುಮಂತ, ಇದು ರಾಮನ. ಸೊ ಆ್ಯಂಡ್ ಆ್ಯಕ್ಚುಲಿ ಕಾಯ್ಕೊಂಡು ಇಲ್ಲಿಬ್ರು ಮಲ್ಕೋಬೇಕಲ್ಲ, ಅದಕ್ಕೆ ಇಲ್ಲೊಂದು ಮಂಚ ಇಟ್ಟಿದ್ದಾರೆ. ಸರಿನಾ? ಆಮೇಲೆ ಡೇ ಟೈಮಲ್ಲಿ ಅವಕ್ಕೇನಾದರೂ ಒಟ್ಟು ಅದು ಇದು ಏನಾದ್ರು ಫುಡ್ ಕೊಡಬೇಕಂದ್ರೆ ಈ ಥರ ಡ್ರೈ ಫುಡ್ ಇಲ್ಲಿ ಕೊಡ್ತಾರೆ. ಇಲ್ಲೆಲ್ಲ ಕಟ್ಬಿಟ್ಟು ಸಾಲಕ್ಕೆ ಇಲ್ಲಿ ಡ್ರೈ ಫುಡ್ ಕೊಡೋದು. ಆ್ಯಕ್ಚುಲಿ ಶೆಡ್ ಅಂತ ಹೇಳ್ತಿದ್ನಲ್ಲ, ಆ ಶೆಡ್ ಮಾಡ್ತಿರೋದೇ ಇವುಗಳಿಗೋಸ್ಕರ ಗೈಸ್. ಅದೇ ಅಲ್ಲಿ ಮಲ್ಟಿ ಲೆವೆಲ್ ಶೆಡ್ ಬರುತ್ತಲ್ಲ ಅಲ್ಲಿ. ಅದಿನ್ನು ಇವಾಗ ಸ್ಟಾರ್ಟ್ ಆಗಬೇಕು, ಆದಮೇಲೆ ಅಲ್ಲಿ ಬರುತ್ತೆ. ನೋಡಿ ಇದು ಮಾತಾಡ್ತೈತೆ, ಬಟ್ ಅದು ಏನು ಹೇಳ್ತಂದು ನಂಗೆ ಗೊತ್ತಿಲ್ಲ. ಓಯ್ ಇದರಲ್ಲಿ ಏನೋ ಮುಚ್ಚಿಡ್ತೀರಾ? ಓ ಈ ಮರಿಗಳ ಸಣ್ಣ ಇರ್ತಾವಲ್ಲ ಗೈಸ್, ಈ ಮರಿಗಳು ಇವನ್ನ ಕಟ್ಟಾಕಲ್ಲ, ಇಲ್ಲಿ ಮುಚ್ಚಿಡ್ತಾರೆ ಈ ಬುಟ್ಟಿಲಿ. ಹಾಯ್ ಹೀರೋ, ಎಷ್ಟನೇ ಕ್ಲಾಸ್ ನೀನು? 8. ನಿಂಗಿಲ್ವ ಎಕ್ಸಾಮು? ಮುಗಿದು ಈಗ 3 ವರ್ಷ ಇಂಚನ ಇದಾವ. ಗುಡ್. ಹಾಂ ನಿಂದೆ ಎಕ್ಸಾಮ್ ಮುಗ್ದ್ವಾ?
ಇನ್ನೂ ಇದ್ದಾವ? ಎಷ್ಟನೇ ಕ್ಲಾಸ್ ನೀನು? 6 ಇನ್ನೂ ಎಕ್ಸಾಮ್ ಇದ್ದಾವ? ನಮ್ಮ ತೋಟ ಗೈಸ್, ಸಮ್ಮರ್ ಅಲ್ಲ, ತೋಟದಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಟೊಮೊಟೊ ಇದೆ. ಟೊಮೊಟೊ ಹಣ್ಣಾಗವನ? ಒಂದು ಹಣ್ಣು ಕಿತ್ಕೊಬರ ಗೈಸ್. ಟೊಮೆಟೊ ಹಣ್ಣಿದಾವಂತೆ, ಇಲ್ಲೇ ಕಿತ್ಕೊಂಬಂದು ತಿನ್ನೋಣ. ಇಲ್ಲೇ ಇದ್ದಾವಲ್ಲೇ, ನಾನೇ ಕಿತ್ಕೊಬೋದಿತ್ತು ಅನ್ಸುತ್ತೆ. ತೊಳೆಯೋದು ಗಿಡದೇನು ಬೇಡ, ಹಂಗೆ ಕೊಡು. ಚೆನ್ನಾಗೈತಾ ಇದು? ಟೊಮೆಟೊ ಹಣ್ಣು ತಿಂತಾ ಇದ್ದೀನಿ ಗೈಸ್, ನಮ್ಮ ತೋಟದ್ದೆ, ನಮ್ಮ ಹೊಲದ್ದು. ಇವನೊಂದು ಹರ್ಕೊಂಬಂದ. ಚೇರ್ಸ್ ಮಾಡು. ಇಬ್ಬರು ಟೊಮೊಟೊ ತಿಂತಾ ಇದ್ವಿ. ಸಖತ್ತಾಗಿದೆ. ಸರ್ ಇದೇನು? ಗಜ್ರಿ ಕ್ಯಾರೆಟ್. ಈ ಥರ ಬೀಜ ಬಿಡುತ್ತೆ ಗೈಸ್, ತೆನೆ ಬಿಡುತ್ತೆ. ಈ ತೆನೆಯಲ್ಲಿ ಬೀಜ ಇರುತ್ತೆ ಅನ್ಸುತ್ತೆ. ಇದರೊಳಗಡೆ ಬೀಜ ಇರುತ್ತಾ? ಇದು ನಮ್ಮ ಕುಟುಂಬ ಸಂಸಾರ, ಇಷ್ಟೇ ಈ ಹೊಲದಲ್ಲಿರೋದು. ಅಲ್ಲೊಂದು ಮನೆ, ಹೊಲ, ಮೇಕೆ, ಕೋಳಿ, ಕುರಿ, ಇಷ್ಟೇ ಜೀವನ. ಸಾಕಲ್ವಾ? ಏನದು? ಸೌತೆಕಾಯಿನ? ಎಷ್ಟು ದೊಡ್ಡದೈತಲ್ಲ ಅಲ್ಲೇ. ತಿನ್ನ. ವಾವ್, ತೊಳೆಯೋದು ಗಿಡೋದಿಲ್ಲ ಇಲ್ಲ ಗೈಸ್, ಕಾಡು ಮನ್ಸ್ರಿ ಇವರು. ಸೌತೆಕಾಯಿ ತಿನ್ನೋದಷ್ಟೆ. ಕಿತ್ಬಿಡ್ತೀರ ಇದನ್ನ? ಮುಗೀತಾ? ಓಕೆ. ಇದೇನಾ ಮುಲ್ಲಂಗಿನ? ಗೈಸ್, ರ್ಯಾಡಿಸ್ ಬೆಳಿತಾವ್ರು ನೋಡಿ. ಚೆನ್ನಾಗಿ ಬಂದಿಲ್ಲ, ಬಟ್ ಈ ಸಮ್ಮರಲ್ಲಿ ಇನ್ನೇನು ಬರುತ್ತೆ, ಇದೇ ಬೆಟ್ರ್. ಅಲ್ಲ ಅವರಪ್ಪ ಕಸ ಕಿತ್ಕೊಡ್ತವ್ರೆ, ಇವನು ತಗೊಂಡೋಗ್ಬಿಟ್ಟು ಮರಿಗೆ ಹಾಕ್ಬರ್ತಾವ. ಆವಿನ ಫರಿನ ಇದು ಗೈಸ್? ಆವಿನ ಚರ್ಮ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಬಾಯಿ ತಗೊಂಡಿದ್ ಕಣಲ್ಲಿ ಅದು. ವಾವ್, ಎಷ್ಟು ಚೆನ್ನಾಗೈತೆ ನೋಡಿ. ಫುಲ್ ತರಿಸು. ಎಲ್ಲಿತ್ತದ? ಹಾವು. ರಿಯಲ್ ಹಾವು ಹಂಗೇನಾರು ಹಿಡ್ಕೊಂಬಿಟ್ರ ಇವನ ಆಗ್ದ ಮರಿಗೆ? ಅವೆರಡು ಫ್ರೆಂಡ್ಸ್ ಆಗ್ಬಿಟ್ಟವ ಗೈಸ್, ಎಲ್ಲ ಜೋಡಿ ಅವ. ವಾವ್ ನೋಡಿ, ಅವ್ರ ಜಾಗಕ್ಕೆ ಅವ್ರನ್ನ ಕಟ್ಬಿಟ್ಟವ್ರೆ ಇಲ್ಲಿ. ಮುಗೀತಿ ಅವ್ರದ್ದು ಇವತ್ತು ಊಟ ಮಾಡಿದ್ದೆ ಎಲ್ಲ ಮುಗೀತಿ. ಇವಾಗ ಡೈಜೆಷನ್ ಮಾಡೋ ಕೆಲಸ ಕಾರ್ಯ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ. ಇವ್ರಿನ್ನೂ ಊಟ ಮಾಡ್ತವ್ರೆ. ನೈಟ್ ತಿನ್ನೋದಾ? ಇರ ಹಾಲು ಕುಡಿತಾವ ನೋಡಿ ಗೈಸ್. ಇದು ಇನ್ನೂ ಹಾಲು ಕುಡಿಯೋದು ನಿಲ್ಸಿಲ್ಲ, ಆಲ್ರೆಡಿ ಇದು ಇನ್ನೊಂದು ಮರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವ್ರದ್ದೇ ಅಲ್ಲ ಕೆಲಸ. ಆ್ಯಂಡ್ ಮರಿಗಳನ್ನ ಹಾಲು ಕುಡಿಸಿ ಈ ಥರ ಮುಚ್ಚಿಟ್ಬಿಡ್ತಾರೆ. ಇವನು ಇನ್ನೂ ಕೆತ್ತಾನೆ ಅವನೇ ಗೈಸ್, ಇಲ್ಲೇ ಮಲ್ಕೋತಾನಂತೆ ಇವತ್ತು. ಇವನ್ನೆಲ್ಲ ಕಾಯ್ತಾನಂತೆ. ಹಂಗಾಗಿ ಯಾರು ಬಂದರೆ ಏನಾದ್ರು ಬಂದರೆ ಅಂತ ಪ್ರೊಟೆಕ್ಷನ್ಗೆ ರೆಡಿ ಮಾಡ್ಕೊತವನೆ ವೆಪನ್ನ. ಶಟರ್ ಕ್ಲೋಸ್. ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾವ ನೋಡಿ ಇವನು. ಏನೋ ಇದ್ದಾನೆ ಲೈ. ಮುಚ್ರ ಕರ್ಟನ್ ಕ್ಲೋಸ್ ಆಯಿತು ಗೈಸ್. ದೇ ಕ್ಯಾನ್ ರೆಸ್ಟ್ ಹ್ಯಾಪಿಲಿ. ನಾವು ಕೂಡ ರೆಸ್ಟ್ ಮಾಡ್ಬೋದು ಇವಾಗ. ಕುರಿ ಕಾಯೋ ಕೆಲಸ ಅಂದರೆ ಇಷ್ಟೇ. ಸೂರ್ಯ ಹೋಗಿದ್ದಾನೆ ಗೈಸ್, ನೋಡಿ ಹಿಂದೆ ಕಾಣ್ತಿದೆಯಲ್ಲ.
ಗುಡ್ ವರ್ಕ್ ಗೈಸ್. ಓಕೆ ಗೈಸ್, ಇಟ್ಸ್ ಟೈಮ್ ಟು ಎಂಡ್ ದ ಲಾಗ್. ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇದು ನಮ್ಮ ಜೀವನ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಎಲ್ಲರೂ ಕೋಳಿಗಳ ಥರ ಜೊತೆಗೆ ಒಟ್ಟಾಗಿ ಬದುಕಿ ಅಷ್ಟೇ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ 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 ಹೇಳ. ಬಾಯ್ ಪಾಲೆ. ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋಲಿ ತೋರಿಸ್ತಾನಂತೆ ಫ್ರೆಂಡ್ಸ್. ಬಾಯ್. ಆ್ಯಂಡ್ ಗೈಸ್, ಇಲ್ಲಿ ಕಲಾಕಾರ ನೋಡಿ, ಈ ಮರಳಲ್ಲಿ ಏನೋ ಕಲೆ ಕೆತ್ತವನೆ. ಇಲ್ಲಿ ಕಣ್ಣು ಮಾಡವನೆ, ಮೂಗು ಮಾಡವನೆ, ಮಖ ಮಾಡವನೆ.